ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಯಶಸ್ವಿನಿ ಲೋಕೇಶ್. ಇವತ್ತು ನಾನು ನಿಮ್ಗೆ ಯಾವ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಯಾವ ಫ್ರೂಟ್ಸ್ ತಿಂದರೆ ನಿಮಗೆ ಒಳ್ಳೆಯದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಅದರಲ್ಲೂ ಈ ಸಮ್ಮರಲ್ಲಿ ನಿಮಗೆ ಯಾವ ಫ್ರೂಟ್ಸ್ ನಿಮ್ಮ ಬಾಡಿಗೆ ಸೂಟೇಬಲ್ ಆಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನಗೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಫಸ್ಟ್ ಬಂದು ಮ್ಯಾಂಗೋ, ಮಾವಿನ ಹಣ್ಣು. ಇದನ್ನು ನೀವು ದಿನ ಒಂದೊಂದು ತಿಂತಾ ಬಂದರೆ ಮಗುಗೆ ಬರ್ತ್ ಡಿಫೆಕ್ಟ್ ಏನಾದ್ರು ಇದ್ದರೆ ಅದು ಕಮ್ಮಿ ಮಾಡುತ್ತೆ. ಹಾಗೆ ಮಗುಗೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ನ ಪ್ರಿವೆಂಟ್ ಮಾಡುತ್ತೆ. ಗರ್ಭಕೋಶದಲ್ಲೇ ಅದನ್ನು ಪ್ರಿವೆಂಟ್ ಮಾಡ್ತಾ ಬರುತ್ತೆ. ಇದು ಕೂಡ ನಿಮ್ಗೆ ಏನಾದ್ರು ಮಿಸ್ಕ್ಯಾರೇಜ್ ಆಗೋಂಗಿದ್ರೆ ಅದ್ರ ರಿಸ್ಕ್ನ ಕಮ್ಮಿ ಮಾಡುತ್ತೆ. ಫಸ್ಟ್ 3 ಮಂತ್ಸಲ್ಲಿ ಇದ್ದೀರಾ ಅಂದಾಗ ನೀವು ಈ ಬೇಸಿಗೆಯಲ್ಲಿ ಮಾವಿನ ಹಣ್ಣು ತುಂಬ ಚೆನ್ನಾಗಿ ಸಿಗುತ್ತೆ. ಅದನ್ನು ನೀವು ತಿನ್ನೋದ್ರಿಂದ ಮಿಸ್ಕ್ಯಾರೇಜಸ್ ಕಮ್ಮಿ ಆಗುತ್ತೆ. ಇದರಲ್ಲಿ ಮೆಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಮ್ ಇರೋದ್ರಿಂದ ನಿಮ್ಮ ಹಾರ್ಟಿಗೆ ತುಂಬ ಒಳ್ಳೆಯದು. ಹಾಗೆ ಒಳ್ಳೆ ಬ್ಲಡ್ ಫ್ಲೋ ಆಗುತ್ತೆ ನಿಮ್ಮ ಬಾಡಿಲಿ. ಹಾಗೆ ದಿನ ಒಂದೊಂದು ಮ್ಯಾಂಗೋ ಹಣ್ಣನ್ನು ತಿಂತಾ ಬನ್ನಿ. ನೆಕ್ಸ್ಟ್ ಬಂದು ಐಸ್ ಆ್ಯಪಲ್. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಈ ಬೇಸಿಗೆಯಲ್ಲಿ ಇದು ಜಾಸ್ತಿ ಸಿಗುತ್ತೆ ನಿಮಗೆ. ಇದು ಕರುಳಿನ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ. ಬಾಡಿಗೆ ಒಂಥರ ಕೂಲಾಗಿ ವರ್ಕ್ ಆಗುತ್ತೆ. ಇದರಲ್ಲಿ ನ್ಯಾಚುರಲ್ ಕೂಲೆಂಟ್ ಇದೆ. ಇದರಲ್ಲಿ ಕ್ಯಾಲರೀಸ್ ಏನೂ ಇರಲ್ಲ. ಹಾಗೆ ಫ್ಯಾಟ್ ಕೂಡ ಕಮ್ಮಿ ಇದೆ. ಡೈಜೆಷನ್ಗಂತೂ ಒಳ್ಳೆಯದಾಗುತ್ತೆ. ನೀವೇನಾದ್ರು ಪ್ರೆಗ್ನೆಂಟ್ ಇದ್ದರೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕಮ್ಮಿ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಜಾಸ್ತಿ ಇರೋದ್ರಿಂದ ಬಾಡಿಗೆ ಒಂದು ಎನರ್ಜಿ ಬೂಸ್ಟರ್ ಆಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಬಂದು ವಾಟರ್ ಮೆಲನ್. ಕರ್ಬೂಜದ ಹಣ್ಣು. ಇದು ನೀವು ಫಸ್ಟ್ ಸೆಮಿಸ್ಟರಲ್ಲಿ ಇದ್ದೀರಾ ಅಂದರೆ ಸ್ವಲ್ಪ ಒಂದು 100 ಗ್ರಾಮ್ ಅಷ್ಟು ತೊಗೊಳ್ಳಿ. ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರಲ್ಲಿ ಇದ್ದೀರಾ ಅಂದರೆ ಒಂದು 200 to 250 ಗ್ರಾಮ್ಸ್ ಅಷ್ಟು ತೊಗೊಳ್ಳಿ. ಇದು ನಿಮ್ಮ ಬಾಡಿಲಿ ಡಿಹೈಡ್ರೇಷನ್ ಆಗೋದನ್ನ ತಪ್ಪಿಸುತ್ತೆ. ಹಾಗೆ ನಿಮಗೆ ಸುಸ್ತಾಗಲ್ಲ. ಬಾಡಿನ ಒಳ್ಳೆ ಹೈಡ್ರೇಟ್ ಆಗಿ ಇಡುತ್ತೆ. ಹಾಗೆ ದೇಹದ ಹೀಟು ಕಮ್ಮಿ ಕೂಡ ಮಾಡುತ್ತೆ. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಈ ಬೇಸಿಗೆಯಲ್ಲಿ ಬಾಡಿ ತುಂಬ ಹೈಡ್ರೇಟ್ ಆಗೋದ್ರಿಂದ ನಿಮ್ಮ ಬಾಡಿನ ಡಿಹೈಡ್ರೇಟ್ ಆಗೋದನ್ನ ತಪ್ಪುತ್ತೆ. ಅದೇ ಥರ ನೀವು ಮಸ್ಕ್ ಮೆಲನ್. ಇದು ಒಂಥರ ಚಿಕ್ಕ ಕರ್ಬೂಜ ಹಣ್ಣು ಕೇಳಿರ್ತೀರಲ್ವ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಿಮ್ಮ ಬಾಡಿನ ರಿಫ್ರೆಶ್ ಆಗಿ ಇಡುತ್ತೆ. ಹಾಗೆ ಬಾಡಿಲಿ ಇಮ್ಯೂನ್ ಸಿಸ್ಟಮ್ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಾಡಿಗೆ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ. ಇದು ವಿಟಮಿನ್ ಸಿ ಮತ್ತು ವಿಟಮಿನ್ ಎ ರಿಚ್ ಆಗಿರೋದ್ರಿಂದ ನಿಮ್ಮ ಬಾಡಿಗೆ ಒಳ್ಳೆ ಎನರ್ಜಿ ಬೂಸ್ಟರ್ ಆಗಿ ವರ್ಕ್ ಆಗುತ್ತೆ. ನೀವು ಪ್ರೆಗ್ನೆಂಟ್ ವುಮೆನ್ಸ್ ಅಂತೂ ದಿನ ಒಂದೊಂದು ಇದ್ರ ಜ್ಯೂಸ್ ಆದರೂ ಕುಡಿಬೋದು, ಇಲ್ಲ ಹಾಗೆ ಇದನ್ನು ಕಟ್ ಮಾಡಿ ಫ್ರೂಟ್ ಥರನಾದ್ರೂ ಕುಡಿಬೋದು. ನೆಕ್ಸ್ಟ್ ಬಂದು ಆರೆಂಜ್, ಕಿತ್ತಳೆ ಹಣ್ಣು. ಕಿತ್ತಳೆ ಹಣ್ಣು ಮತ್ತು ಮೂಸಂಬಿ ಮತ್ತು ನಿಂಬೆಹಣ್ಣು. ಇಷ್ಟನ್ನು ನಾನು ಒಟ್ಟಿಗೆ ಹೇಳ್ತೀನಿ. ಆರೆಂಜಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅನೇಮಿಯಾನ ಕಮ್ಮಿ ಮಾಡುತ್ತೆ. ಬ್ಲಡ್ ಕಡಿಮೆ ಇದ್ದರೆ ಅದರದ್ದು HP ಲೆವೆಲ್ನ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಂಬೆಹಣ್ಣು ಇದು ತುಂಬ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತಲ್ಲ, ವಾಮಿಟಿಂಗ್ ಸೆನ್ಸೇಷನ್ ಅಥವಾ ನಿಮ್ಗೇನಾದ್ರೂ ನಾಸಿಯಾ ಥರ ಇದ್ದರೆ ಫಸ್ಟ್ ಸೆಮಿಸ್ಟರಲ್ಲಿ ಇದ್ದರೆ ಇದನ್ನು ಮಾರ್ನಿಂಗ್ ಅಂದರೆ ಎದ್ದು ಒಂದು ಅರ್ಧ 1 hour ಆದಮೇಲೆ ಈ ಲೈಮ್ ಜ್ಯೂಸ್ ಕುಡಿಯೋದ್ರಿಂದ ಆ ನಾಸಿಯಾ ಬಂದು ನಿಮಗೆ ಕಮ್ಮಿ ಆಗುತ್ತೆ. ಹಾಗೆ ಮೂಸಂಬಿ ಹಣ್ಣು, ಇದು ನಿಮಗೆ ತಲೆ ಚಕ್ಕರ್ ಮಾಡುತ್ತೆ. ತಲೆ ಚಕ್ಕರ್ ಆಗುತ್ತಲ್ಲ ಪ್ರೆಗ್ನೆನ್ಸಿಲಿ, ಅದನ್ನು ಕಮ್ಮಿ ಮಾಡುತ್ತೆ. ಮೂಸಂಬಿಲಿ ಹೀಲಿಂಗ್ ಪವರ್ ಜಾಸ್ತಿ ಇರುತ್ತೆ. ನಿಮಗೇನಾದ್ರು ಜ್ವರ, ಶೀತ, ಕೆಮ್ಮು ಆ ಥರ ಏನಾದ್ರು ಇದ್ದರೆ ಆವಾಗ ಈ ಮೂಸಂಬಿ ಹಣ್ಣನ್ನ ತಗೊಳ್ಳಿ. ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಈ ಮೂಸಂಬಿಯಿಂದ ಒಂದು ದೇಹಕ್ಕೆ ಎನರ್ಜಿ ಸಿಕ್ಕಂಗೆ ಆಗುತ್ತೆ. ಬೇಸಿಗೆಯಲ್ಲಿ ನೀವು ಆರೆಂಜ್, ಲೈಮ್, ಮೂಸಂಬಿ ತಗೊಳ್ಳಿ, ಮಿಸ್ ಮಾಡಬೇಡಿ. ನೆಕ್ಸ್ಟ್ ಬಂದು ದಾಳಿಂಬೆ ಹಣ್ಣು, ಪೊಮೊಗ್ರಾನೆಟ್. ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಬಾಡಿಲಿ ರಕ್ತವನ್ನು ಹೆಚ್ಚಿಸುತ್ತೆ. ಮತ್ತು ನಿಮಗೆ ಯೂರಿನರಿ ಹೆಲ್ತ್ ಏನಾದ್ರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಳ್ಳುತ್ತೆ. ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಜಾಸ್ತಿ ಯೂರಿನರಿ ಇನ್ಫೆಕ್ಷನ್ಸ್ ಆಗ್ತಿರುತ್ತಲ್ಲ, ಅದನ್ನು ಕಮ್ಮಿ ಮಾಡುತ್ತೆ. ಡೈಜೆಷನ್ಗೆ ಒಳ್ಳೆ ಹೆಲ್ಪ್ ಮಾಡುತ್ತೆ. ಹಾಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದ್ರ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ರಕ್ತ ಕೂಡ ಜಾಸ್ತಿ ಹೆಚ್ಚುತ್ತೆ. ಹಾಗೆ ಒಳ್ಳೆ ಪ್ಯೂರಿಫೈ ಆಗು ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಬಂದು ಬಾಳೆಹಣ್ಣು, ಬನಾನ.
ಇದು ಲೆಗ್ಗಲ್ಲಿ ಟಿಶ್ಯೂ ಡ್ಯಾಮೇಜ್ ಆಗುತ್ತೆ. ಸೊ ಪ್ರೆಗ್ನೆನ್ಸಿಲಿ ನಿಮಗೆ ಲೆಗ್ ಕ್ರ್ಯಾಂಪ್ಸ್ ಬಂದು ಜಾಸ್ತಿ ಆಗ್ತಾ ಇರುತ್ತೆ. ಯಾಕೆ ಅಂದರೆ ಸೆಲ್ ಟಿಶ್ಯೂಸ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಅದನ್ನು ರಿಪೇರ್ ಮಾಡುತ್ತೆ. ಒಂದು ರಿಪೇರಿಂಗ್ ಪ್ರೋಸೆಸ್ಸಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಸೊ ಬಾಳೆಹಣ್ಣ ಬಂದು 2 ದಿವಸಕ್ಕೆ ಒಂದೋ ಎರಡೋ ಆದ್ರೂ ತಗೊಳ್ಳಿ. ಹಾಗೆ ಒಳ್ಳೆ ಡೈಜೆಷನಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಬೆರಿ ಫ್ರೂಟ್ಸ್ ಅಂತ ಕೇಳಿರ್ತೀರ, ಸ್ಟ್ರಾಬೆರಿ, ಬ್ಲೂಬೆರಿ ಆ ಥರ. ಸೊ ಆ ಥರ ಬೆರೀಸ್ ಇರೋ ಫ್ರೂಟ್ಸ್ನ ತಗೊಳ್ಳಿ. ಇದು ಕಾನ್ಸ್ಟಿಪೇಷನ್ಗೆ ತುಂಬ ಒಳ್ಳೆಯದು. ಸೊ ನಿಮಗೆ ಪ್ರೆಗ್ನೆನ್ಸಿಲಂತೂ ಕಾಮನ್ ಕಾನ್ಸ್ಟಿಪೇಷನ್ ಆಗೋದು. ಸೊ ಅದನ್ನು ಕಮ್ಮಿ ಮಾಡುತ್ತೆ. ಮತ್ತು ನಿಮ್ಮ ಬ್ಲಡ್ ಪ್ರೆಷರ್ ಏರುಪೇರು ಇದ್ದರೆ, ಸೊ ಪ್ರೆಗ್ನೆನ್ಸಿಯಲ್ಲಿ BP ಇರುತ್ತೆ ಅಲ್ವಾ, ಅದನ್ನು ಕಂಟ್ರೋಲ್ ಮಾಡುತ್ತೆ. ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ. ಮೇಯ್ನು ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಒಂದೊಂದ್ಸತಿ ಜಾಸ್ತಿ ಆಗಿಬಿಡುತ್ತೆ. ನಾವು ಫ್ರೂಟ್ಸ್ ಎಲ್ಲ ತೊಗೋತಾ ಇರ್ತೀವಿ, ಆದರೆ ಜಂಕ್ ಫ್ರೂಟ್ಸ್ ಒಂದೊಂದ್ಸತಿ ತೊಗೊಳೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಸೊ ಅದನ್ನು ಕಮ್ಮಿ ಮಾಡುತ್ತೆ. ಇದು ಕ್ಯಾಲರೀಸ್ ಲೋ ಇದೆ. ಸೊ ಕ್ಯಾಲರೀಸ್ ಕಮ್ಮಿ ಇರೋದ್ರಿಂದ ನಿಮಗೆ ಜಾಸ್ತಿ ನಿಮ್ಮ ಬಾಡಿ ವೆಯ್ಟ್ ಆಗಲ್ಲ. ಬಾಡಿಗೆ ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಫುಡ್ ಆಗಿ ವರ್ಕ್ ಆಗುತ್ತೆ. ಇದರಲ್ಲಿ ಜಾಸ್ತಿ ಫೈಬರ್ ಇದೆ, ಹಾಗೆ ವಿಟಮಿನ್ C ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇರೋದ್ರಿಂದ ಬೆರಿ ಫ್ರೂಟ್ಸ್ ನೀವು ಡೈಲಿ ತಿನ್ನೋಕ್ಕಾಗಲಿಲ್ಲ ಅಂದರೆ ವೀಕಲ್ಲಿ 3 to 4 ಟೈಮ್ಸ್ ಆದರೂ ತಿನ್ನೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಆ್ಯಪಲ್. ಸೊ ಆ್ಯಪಲ್ಲು ನಿಮಗೆ ಸಮ್ಮರ್ ಅಂತ ಅಲ್ಲ, ಇವಾಗ ಎಲ್ಲ ಸೀಸನಲ್ಲೂ ಸಿಗುತ್ತೆ. ಆ್ಯಪಲ್ ಬಂದು ಸುಸ್ತು ಕಮ್ಮಿ ಮಾಡುತ್ತೆ. ಈಗ ವಿಂಟರಲ್ಲಿ ನಿಮಗೆ ಆ್ಯಪಲ್ ಸಿಗ್ತಾ ಇಲ್ಲ ಅಂದರೂ ಪರವಾಗಿಲ್ಲ, ತಿನ್ನಕ್ಕೆ ಹೋಗಬೇಡಿ, ಶೀತ ಆಗುತ್ತೆ ಅಂತ ಅಂತಾರೆ. ಬಟ್ ಬೇಸಿಗೆಯಲ್ಲಿ ಮಾತ್ರ ನೀವು ಆ್ಯಪಲ್ನ ತಿನ್ನಿ. ಇದು ನಿಮ್ಮ ಸುಸ್ತು ಕಮ್ಮಿ ಮಾಡುತ್ತೆ. ಏನೇ ತಿಂದರೂ ಸುಸ್ತು ಅನಿಸ್ತಾ ಇದ್ದರೆ ಈ ಆ್ಯಪಲ್ ಜ್ಯೂಸ್ ಅಥವಾ ಆ್ಯಪಲ್ನ ಕಟ್ ಮಾಡ್ಕೊಂಡು ತಿನ್ನಿ. ಆವಾಗ ನಿಮ್ಮ ಬಾಡಿಗೆ ಸುಸ್ತಾಗಲ್ಲ. ನೆಕ್ಸ್ಟ್ ಬಂದು ಗೋವಾ. ಸೊ ನಮ್ಮ ಕಡೆ ಸೀಬೆಹಣ್ಣು ಅಂತ ಅಂತೀವಿ. ಇದು ಬಡವರ ಸೇಬು ಅಂತಲೇ ಕರೀತಾರೆ. ಇದರಲ್ಲಿ ವಿಟಮಿನ್ C ಜಾಸ್ತಿ ಇರೋದ್ರಿಂದ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಬರುತ್ತೆ. ಸೊ ಆ ಶುಗರ್ ಬರದೇ ಇರೋ ಥರ ತಡೆಯುತ್ತೆ. ಇದು ಶುಗರ್ನ ಒಳ್ಳೆ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ನಮ್ಮ ಹಾರ್ಟಿಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ. ಡೈಜೆಷನಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್, ತೂಕ ಒಂದೊಂದ್ಸತಿ ಪ್ರೆಗ್ನೆನ್ಸಿಲಿ ಓವರ್ ವೆಯ್ಟ್ ಆಗೋದನ್ನ ನೋಡಿರ್ತೀರ. ಸೊ ಅದನ್ನು ಮ್ಯಾನೇಜ್ಮೆಂಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಅವಕ್ಯಾಡೋ. ಸೊ ಬಟರ್ ಫ್ರೂಟ್, ಇದನ್ನು ನೀವು ಅರ್ಧ ಹಣ್ಣು ತೊಗೋಬೇಕು. ಪೂರ್ತಿ ಹಣ್ಣು ತಿನ್ನೋಕ್ಕೆ ಹೋಗಬೇಡಿ. ಪೂರ್ತಿ ಒಂದು ದಪ್ಪ ಹಣ್ಣು ಬಂದರೆ ಅದು ಫುಲ್ ದಪ್ಪ ಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಬೇಡಿ. ಒಂದು ಅರ್ಧ ಹಣ್ಣಷ್ಟು ನೀವು ಕಟ್ ಮಾಡ್ಕೊಂಡು ತಿನ್ಬೋದು, ಇಲ್ಲ ಅರ್ಧ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಇದು ಮೇಯ್ನು ಮಗುದು ಫೀಟಲ್ ಹೆಲ್ತ್ಗೆ ಒಳ್ಳೆಯದು. ನೀವೇನಾದ್ರು ಫಸ್ಟ್ ಸೆಮಿಸ್ಟರಲ್ಲಿ ಇದ್ದೀರಾ ಅಂದರೆ ಫೀಟಲ್ ಒಳ್ಳೆ ಗ್ರೋತ್ ಆಗಬೇಕು, ನಿಮ್ಮ ಮಗುದು ಬ್ರೈನ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಈ ಅವಕಾಡೋ ಜ್ಯೂಸ್ನ ಕುಡೀರಿ. ಪ್ರೆಗ್ನೆನ್ಸಿಲಿ ಬೇಗ ಹೆಣ್ಮಕ್ಳು ಡಿಪ್ರೆಷನ್ಗೆ ಹೋಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ನಮ್ಮ ಬಾಡಿಲಿ ಆ ಡಿಪ್ರೆಷನ್ ಹೋಗೋದನ್ನ ಕಮ್ಮಿ ಮಾಡುತ್ತೆ ಈ ಅವಕಾಡೋ. ಯಾಕೆಂದರೆ ಇದು ವೈಟ್ ಬ್ಲಡ್ ಸೆಲ್ಸ್ನ ಸ್ಟಿಮ್ಯುಲೇಟ್ಸ್ ಮಾಡಿ ಬಾಡಿನ ಒಳ್ಳೆ ರಿಫ್ರೆಶ್ಮೆಂಟ್ ಮೂಡಿಗೆ ತೊಗೊಂಡೋಗೋದ್ರಿಂದ ಅವಕಾಡೋನ ನೀವು ಫಸ್ಟ್ ಸೆಮಿಸ್ಟರ್ ಅಂತಲ್ಲ, ಫುಲ್ 3 ಸೆಮಿಸ್ಟರ್ಸು ತೊಗೊಂಡ್ರೆ ತುಂಬ ಒಳ್ಳೆಯದು. ಮಗು ಬ್ರೈನ್ ಡೆವಲಪ್ಮೆಂಟ್ಗೆ, ಫೀಟಲ್ ಡೆವಲಪ್ಮೆಂಟ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ನಾನು ಹೇಳಿರೋ ಇಷ್ಟು ಹಣ್ಣುಗಳನ್ನು ನೀವು ಡೈಲಿ 1 ಅಥವಾ 2 ಸೇವಿಸ್ತಾ ಬಂದರೆ ಈ ಬೇಸಿಗೆಯಲ್ಲಿ ನಿಮಗೆ ಸಾಕಷ್ಟು ನಿಮ್ಮ ಬಾಡಿಗೆ ಶಕ್ತಿ ಸಿಗೋ ಥರ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.